ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೊರಡಲಿಂದ ಚಾ ಖಾಲಿ ಮಾಡು ಒಂದೇ. ಏಯ್ ನೀನ್ ಮೊದ್ಲು ಯಾರು ಅಂತ ಹೇಳಲೇ. ಇಡಿಯಟ್, ಹೊರಡಲಿಂದ. ಏಯ್ ಇಲ್ಲಸ ಕೈನ ರೌಡಿಸಂ ಮಾಡ್ತೀಯಾ? ಮುಟ್ಬೇಡ ನನ್ನ, ಮುಟ್ಬೇಡ. ಮಾಡ್ತೀಯಾ? ಏನ್ ಮಾಡ್ತೀಯಾ? ಮುಟ್ಬೇಡ ಹೇಳ್ತೀನಿ. ಏನ್ ಮಾಡ್ತೀಯಾ ಅಂದೆ? ಮೊದಲು ಹೇಳ್ತೀನಿ, ದೂರ ಹೋಗ್ಬಿಡು. ಇವ್ರನ್ನೇ ನಾನು ಮದ್ವೆ ಆಗ್ತಿರೋದು. ಹೆಂಡತಿ, ನನ್ನ ಹೆಂಡತಿ. ಜಾನ್ವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನು ನಿನಗೆ ಆಮೇಲೆ ಸಿಗ್ತೀನಿ. ಹಾಗಲ್ಲ ಕಣೆ. ಆಮೇಲೆ ಸಿಗ್ತೀನೋ? ಇವರನ್ನೇ ನಾನು ಮದ್ವೆ ಆಗ್ತಿರೋದು. ಹೆಂಡತಿ, ನನ್ನ ಹೆಂಡತಿ. ಜಾನ್ವಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳಿಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವನು, ಹೆಚ್ಚು ಕಡಿಮೆ ತಂದೆ ವಯಸ್ಸಿನವನು. ಇಂಥ ಸುಂದರವಾದ ಹುಡುಗಿ, ಬುದ್ಧಿವಂತೆ, ಅಂಥ ಮುದ್ಕೊಂಡು ಯಾಕೆ ಮದುವೆ ಆಗ್ತಿದ್ದಾಳೆ? ಅವಳವನನ್ನ ಮದುವೆ ಆಗೋ ಅವಶ್ಯಕತೆ ಆದ್ರೆ ಏನು? ಅಥವಾ ಯಾರ್ದೋ ಬಲವಂತಕ್ಕೆ ಹೀಗೆ ನಡ್ಕೋತಿದ್ದಾಳ? ಕಂಡು ಹಿಡಿಲೇಬೇಕು. ಅಯ್ಯೋ, ನಿಂತೇ ಇದ್ದೀರಲ್ಲ, ಕುತ್ಕೊಳ್ಳಿ. ಜಾಹ್ನವಿಗೆ ಇಷ್ಟ ಆಗೋದಿಲ್ಲ. ಏನಾಯ್ತು ಜಾಹ್ನವಿ? ನಾನು ಕೈ ಹಿಡಿದ್ರೆ ಆಗೋದಿಲ್ಲ ಅವಳಿಗೆ. ನಮಗೂ ಇಷ್ಟ ಆಗೋದಿಲ್ಲ. ರಸ್ತೆಯಲ್ಲಿ ಅದೆಲ್ಲ ತಪ್ಪು ರೀ. ನಾಳೆ ಮದುವೆ ಆಗೋನು, ಅವನ್ ಕೈ ಹಿಡಿದ್ರೆ ಏನ್ರಿ ತಪ್ಪು? ರಸ್ತೆಯಲ್ಲಿ ಕೈ ಹಿಡಿದು ಎಳ್ದಾಡಿದ್ರೆ ಮಗಳಿಗೆ ಹಿಂಸೆ ಆಗಲ್ವನೇ? ಬೇರೆಯವ್ರ ಕೈ ಹಿಡಿದು ಎಳೆದ್ರೆ ಹಿಂಸೆ ಆಗುತ್ತೆ. ಮದುವೆ ಆಗೋ ಗಂಡು ಕೈ ಹಿಡಿದ್ರೆ ಏನ್ರಿ ತಪ್ಪು? ಜಾಹ್ನವಿಗೆ ತಿಳಿಸಿ ಹೇಳಿ. ಹೇಳ್ತೀನಿ. ಅವಳು ತಿಳುವಳಿಕೆ ಇರೋ ಹುಡುಗಿ, ಎಲ್ಲ ಅರ್ಥ ಮಾಡ್ಕೋತಾಳೆ. ಮೊದಲನೇ ಸರ್ತಿ ಮದುವೆ ಮಾಡ್ಕೋತಿದ್ದಾಳಲ್ವಾ, ಸ್ವಲ್ಪ ಅನುಭವ ಕಡಿಮೆ ಅಷ್ಟೇ. ನನ್ನ ಹತ್ರ ನಗ್ನಗ್ತಾ ಮಾತಾಡೋದೇ ಇಲ್ಲ ಅವಳು. ಹಾಗೆಲ್ಲ ಏನಿಲ್ಲ ಅವಳು. ನಿಮ್ಮ ಬಗ್ಗೆ ನನ್ನ ಹತ್ರ ತುಂಬಾ ಹೇಳ್ತಾ ಇರ್ತಾಳೆ. ಚಿಕ್ಕ ವಯಸ್ಸು, ಹೊಂದ್ಕೊಳ್ಳೋದು ಕಷ್ಟ. ಒಂದ್ಸರ್ತಿ ಹೊಂದ್ಕೊಂಡ್ಮೇಲೆ ನೀವೇನ್ ಮಾಡಿದ್ರು ಇಷ್ಟ. ನೋಡು, ಅವ್ರ ಮನ್ಸಿಗೆ ಎಷ್ಟು ನೋವಾಗಿದೆ. ಕ್ಷಮೆ ಕೇಳು, ಎಲ್ಲ ಸರಿ ಹೋಗುತ್ತೆ. ನಾನೇನ್ ಹೇಳಿದ್ ನಿನಗೆ, ಹೊಂದಾಣಿಕೆನೇ ಜೀವನ ಅಂತಲ್ವಾ? ನಿಮ್ಮಪ್ಪನ ಕಾಲು. ಸಾರಿ. ದಿನ ಸಿಗ್ತಾನ ಅವನು? ಇಬ್ರದು ಒಂದೇ ಬಸ್ ಸ್ಟಾಪು, ಸಿಗ್ತಿರ್ತಾರೆ. ಯಾರೇ? ಯಾವನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ನಮ್ಮಿಬ್ರು ಮಧ್ಯಾಹ್ನ ಬರ್ತಾನೆ.
ತಾಗದು 2 ಬೀಸ್ತಿದ್ದೆ. ಇವಳು ಇದ್ದಾಳೆ ಅಂತ ಸುಮ್ಮನಾದೆ. ಇಲ್ದಿದ್ರೆ ದೊಡ್ಡ ರಂಪನೆ ಆಗಿರೋದು. ನನ್ನ ಮಗಳು ಪುಂಡ್ರ ಪೋಖ್ರಿಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳಲ್ಲ ರೀ. ನನ್ನ ಹೆಂಡತಿ ಆಗೋಳು ಹೀಗೆ ಇರಬೇಕು ಅನ್ನೋ ತಪ್ಪ. ಸ್ವಾತಂತ್ರ್ಯ ಕಿತ್ಕೊಳ್ಳೋದು ತಪ್ಪು. ಆಯ್ತು, ನಿಮ್ಮ ಮಗಳಿಗೆ ಸ್ವಾತಂತ್ರ್ಯ ಕೊಡಿಸಿ. ಈ ಜನ್ಮದಲ್ಲಿ ಮದುವೆ ಆಗಲ್ಲ. ನಾನು ನೋಡೇ ಬಿಡ್ತೀನಿ. ನೀವೇ ಈಗ ಹೇಳ್ಬಿಟ್ರೆ ಹೇಗೆ? ವಠಾರದಲ್ಲಿ ಎಲ್ರಿಗೂ ಗೊತ್ತಾಗಿದೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮ ಜೀವನ, ನಿಮ್ಮ ಜಾಹ್ನವಿ ಜೀವನ ಸ್ವಲ್ಪ ಯೋಚನೆ ಮಾಡಿ. ನೋಡು ಜಾಹ್ನವಿ, ಮದನ್ ಅವ್ರು ಹೇಳೋದು ಸರಿನೇ. ರಾಜೀನಾಮೆ ಕೊಟ್ಬಿಡು. ಈಗಿನ ಕಾಲದ ಹೆಣ್ಮಕ್ಳು ರಸ್ತೆಯಲ್ಲಿ ಓಡಾಡೋದೇ ಕಷ್ಟ ಕಣೆ. ರಸ್ತೆ ತುಂಬ ಕ್ರಿಮಿಗಳು ಸೇರಿಬಿಟ್ಟಿವೆ. ನಾಳೆನೇ ಫೋನ್ ಮಾಡಿ ಹೇಳ್ಬಿಡೆ ಬರಲ್ಲ ಅಂತ. ಇನ್ಮೇಲೆ ಮನೇಲೇ ಇದ್ಬಿಡು. ನೋಡಿ ಮದನ್ ಅವರೇ, ನಿಶ್ಚಿತಾರ್ಥ ಹತ್ರದಲ್ಲಿದೆ. ಅಸಮಾಧಾನವಾಗಿರ್ಬಿಡಿ. ಜಾಹ್ನವಿಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ನೀನು ಯಾರ ಜೊತೆ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ನೋಡು, ನಿನ್ನ ಮಾತು ನನಗಿರಲಿ, ನಿನ್ನ ಮೌನ ಬೇರೆಯವ್ರಿಗಿರಲಿ. ಅರ್ಥ ಆಯ್ತಾ? ಅಯ್ಯೋ, ಅವ್ರು ಯಾರನ್ನೂ ಕಣ್ಣೆತ್ತಿ ನೋಡಲ್ಲ. ಅಕಸ್ಮಾತ್ ಕಣ್ಣೆತ್ತಿ ನೋಡಿದ್ರು ತುಂಬ ಪಶ್ಚಾತ್ತಾಪ ಪಡ್ತಾಳೆ. ನೀವು ಆಗಿದ್ದೆಲ್ಲ ಮರ್ತು ಬಿಡಿ. ಜಾಹ್ನವಿ, ನೀನು ಮರ್ತು ಬಿಡಮ್ಮ. ಮರ್ತು ಬಿಟ್ಲು ಅವಳು, ಮರ್ತು ಬಿಟ್ಲು. ಎಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಶ್ಚಿತಾರ್ಥ ಆಗಿ 4 ದಿವಸಕ್ಕೆ ನಮ್ಮ ಮದುವೆ. ಹೆಚ್ಚು ಕಾಯಕ್ಕಾಗಲ್ಲ. ಫೋನೇ ಸಿಗ್ತಿಲ್ಲ. ಎಲ್ಲಿ ಹೋದ್ಲು ಈ ಹುಡುಗಿ? ಅಷ್ಟು ಹೇಳಿದ್ದೀನಿ ಅವಳಿಗೆ. ಶ್ರೀ ಬರೋ ಹೊತ್ತಾಯ್ತು. ಶ್ರೀ ಬರೋದಕ್ಕೂ ಕಲ್ಯಾಣಿ ಬರೋದಕ್ಕೂ ಏನಮ್ಮ ಸಂಬಂಧ ಇದೆ? ಶ್ರೀ ಬರೋದಕ್ಕೆ ಮುಂಚೆನೆ ಕಲ್ಯಾಣಿ ಇಲ್ಲಿ ಬರಬೇಕು. ನಾನು ಅವಳ ಹತ್ರ ಮಾತಾಡ್ಬೇಕು. ಶ್ರೀ ಇಷ್ಟಪಟ್ಟ ಮೇಲೆ ತಾನೆ ಕಲ್ಯಾಣಿ ಜೊತೆ ಮದ್ವೆ ಅಂತ ನಾವು ಡಿಸೈಡ್ ಮಾಡಿದ್ದು. ಈಗಲೂ ನಿರ್ಧಾರ ಬದಲಾಗಿಲ್ವಲ್ಲ? ಬಿಡಿ, ಮತ್ತೆ ಒಬ್ರಿಗೊಬ್ರು ಇಷ್ಟಪಟ್ರೆ ಮಾತ್ರ ಮದ್ವೆ ಮಾಡಿ. ಸರ್ಕಸ್ ಮಾಡಿ ಮದ್ವೆ ಮಾಡೋಂಥದ್ದು ಏನಿದೆ? ನಿನಗದೆಲ್ಲ ಗೊತ್ತಾಗಲ್ಲ. ಅದೇ ಏನ್ ಗೊತ್ತಾಗಲ್ಲ? ಶ್ರೀ ಏನೋ ಗೊಂದಲದಲ್ಲಿದ್ದಾನೆ. ಅದು ಚೆನ್ನಾಗಿ ಗೊತ್ತಾಗ್ತಿದೆ. ಅದಕ್ಕೆ ನಾವು ಏನಾರ ಪರಿಹಾರ ಮಾಡ್ಬೇಕಲ್ವಾ? ನಮ್ ಶ್ರೀಗೆ ಕಲ್ಯಾಣಿ ಸರಿ ಬಂದಿಲ್ಲ ಅನ್ಸುತ್ತೆ. ಬಿಡಿ, ಬೇರೆ ಹುಡುಗಿ ನೋಡಿದ್ರಾಯ್ತು. ನಿನಗೆ ಕಲ್ಯಾಣಿ ಬಗ್ಗೆ ಮೊದಲ ದಿನದಿಂದಾನೂ ಅಸಮಾಧಾನನೇ. ನಾನು ಯಾವತ್ತೂ ಆಗ ಅನ್ಕೊಂಡಿಲ್ಲ ಅಮ್ಮ. ಆದ್ರೆ ಶ್ರೀನ ಕಲ್ಯಾಣಿನೇ ಮದ್ವೆ ಆಗ್ಬೇಕು ಅಂತ ನಾನು ಯಾವತ್ತೂ ಶಿಫಾರಸ್ ಮಾಡೋದಿಲ್ಲ. ಇಷ್ಟ ಆದ್ರೆ ಒಬ್ರಿಗೊಬ್ರು ಮದ್ವೆ ಆಗ್ಲಿ, ಇಲ್ವಾ ಬೇಡ ಬಿಡಿ. ಅದನ್ನು ಶ್ರೀನೇ ಹೇಳಿ. ನಾನು ಆಗ್ಲೇ ಮದುವೆಗೆ ತಯಾರಿ ಮಾಡ್ಕೊಂಡಾಗಿದೆ. ನೀನ್ ಮತ್ತೆ ತಪ್ಪು ಮಾಡ್ತಾ ಇದೀಯಾ. ನೀನೆಲ್ಲ ತಯಾರಿ ಮಾಡ್ಕೊಂಡಿದ್ಯಾ ಅಂತ ಶ್ರೀ ಮದ್ವೆ ಆಗ್ಬೇಕಾ? ಅವ್ನ್ ಮದ್ವೆ ಆಗ್ತೀನಿ ಅನ್ನೋದನ್ನು ಹೇಳಿ ಅಂತ್ಯ, ಮದ್ವೆ ಆಗೋದಿಲ್ಲ ಅನ್ನೋದನ್ನು ಹೇಳಿ ಅಂತ್ಯ. ಅವ್ನು ಹೇಳ್ದೇನೆ ನಿನ್ ಮದ್ವೆಗೆ ಹ್ಯಾಗ್ ರೆಡಿ ಮಾಡ್ಕೊಂಡೆ? ಅದನ್ನೇ ಅವನ ಹತ್ರ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು. ಅದು ಕಲ್ಯಾಣಿ ಮಾತ್ರ ಕೊಡಕ್ಕೆ ಸಾಧ್ಯ. ನಿನಗೆ ಯಾಕದಲ್ಲ? ಕಲ್ಯಾಣಿಗೆ ಫೋನ್ ಮಾಡು, ಅವಳು ಎಲ್ಲಿದ್ದಾಳೆ ಅಂತ ಕೇಳು. ಹಲೋ, ಹಾಯ್, ನಾನು ಬೇಬಿ. ಎಲ್ಲಿದ್ಯಾ? ಅಮ್ಮ ನಿನಗೆ ವೇಟ್ ಮಾಡ್ತಾ ಇದ್ದಾರೆ. ಹೌದಾ, ಸರಿ, ಓಕೆ, ಹಾಂ, ಬಾಯ್. ಅಮ್ಮ, ಕಲ್ಯಾಣಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿ ಇರ್ತಾಳಂತೆ. ಬಂದ್ರೆ ರೂಮಿಗೆ ಕಳಿಸು. ಅವಳೊಬ್ಳೇ ಬರಲಿ. ಓ, ಹೊರಟ್ರಾ? ಇಲ್ಲ, ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ. ಬರ್ಲೇಬೇಕು ಬಿಡಿ. ಹೆಂಗಿದ್ರು ಈ ವಟಾರಕ್ಕೆ ನೀವು ಅಳಿ ಅಂದ್ರಲ್ವಾ? ನೀನೇನು ವಾಚ್ಮ್ಯಾನ್? ಯಾವಾಗಲೂ ಗೇಟ್ ಹತ್ರ ನಿಂತಿದ್ಯಾ? ನಿನಗೇನು ಕೆಲಸ ಬೇರೆ ಇಲ್ವಾ? ಏನು ಯಾವಾಗಲೂ ಜಾಹ್ನವಿ ಮನೆ ಕಡೆ ಬರ್ತಾನೆ ಇರ್ತಿಲ್ಲ? ಏನು ಸಮಾಚಾರ? ಚಿಕ್ಕ ವಯಸ್ಸಿಂದ ಬಂದು ಹೋಗಿ ಮಾಡ್ತಾ ಇದೀವಿ. ನೋಡು, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ. ಜಾಹ್ನವಿಗೆ ಸಿಗೋದು, ಸಿಗದೇ ಇದ್ದಾಗ ಹುಡ್ಕೊಂಡು ಬರೋದು ಎಲ್ಲ ಬೇಡಮ್ಮ. ನೀನು ಒಳ್ಳೆ ಹುಡುಗನ ಥರ ಇದ್ದರೆ ನಾನು ಒಳ್ಳೆಯವನಾಗೇ ಇರ್ತೀನಿ. ಇಲ್ದಿದ್ರೆ
ಫುಲ್ ಕಿರಿಕ್ಕು. ಏನೋ ನೋಡ್ತಾ ಇದೆಯಾ? ಹೊರಡು. ನೀವು ಹೊರಡಿ. ನೀ ಹೊರಟ್ರೆ ನಾನು ಹೊರಡೋದು. ಏಯ್ ಹೋಗಲೇ. ಅಮ್ಮ, ಕಲ್ಯಾಣಿ. ಕೂತ್ಕೋ. ಅಜ್ಜಿ, ಎನಿ ಪ್ರಾಬ್ಲಮ್? ಮಾತಾಡಬೇಕು, ಕೂತ್ಕೋ. ನಿಂದು ಶ್ರೀದು ಏನು ನಡೀತಿದೆ? ಅವರು ನನ್ನ ಕೈ ಹಿಡಿಯೋ ತನಕ ಬಂದಿದ್ದಾರೆ. ಅದೆಲ್ಲ ನಾನು ಕೇಳಿದ್ದು ಮದುವೆ ವಿಚಾರ. ನಾವು ದೊಡ್ಡವರು, ನಿಮ್ಮನ್ನು ಹೀಗೆ ಬಿಟ್ಟರೆ ತಪ್ಪಾಗುತ್ತೆ. ಹೌದು ಅಜ್ಜಿ, ನಮ್ಮ ತಂದೆನೂ ಇದೇ ಮಾತು ಹೇಳ್ತಾ ಇದ್ರು. ಆದರೆ ನಾನೇನು ಮಾಡಲಿ, ಶ್ರೀನ ಹ್ಯಾಂಡಲ್ ಮಾಡೋದು ಕಷ್ಟ ಆಗೋಗಿದೆ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅವರು ಎಷ್ಟು ಸಲ ನನಗೆ ಐ ಲವ್ ಯು ಅಂತ. ನೀವೇ ಮದುವೆ ವಿಷಯ ಮಾತಾಡ್ತೀನಿ ಅಂದಾಗ ಅದಕ್ಕೂ ಅವಕಾಶ ಮಾಡಿಕೊಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಬಟ್ ನಾನು ಸೋತಿಲ್ಲ ಅಜ್ಜಿ. ಸೋಲು ಗೆಲುವು ಅನ್ನೋದಕ್ಕೆ ಇದೇನು ಪಂದ್ಯ ಅಲ್ಲ. ನಮ್ಮ ಶ್ರೀ ಸಂತೋಷನೇ ನಮಗೆ ಮುಖ್ಯ. ಅವನಕ್ಕರೆ ನಮಗೆ ಜೀವ. ಅವನು ಖುಷಿ ಪಟ್ಟರೆ ಈ ಮನೆ ಬೆಳಕು. ಆದರೆ ಶ್ರೀನು ಈವರೆಗೆ ಯಾವ ವಿಷಯನೂ ನಮ್ಮ ಯಾರಿಂದಲೂ ಮುಚ್ಚಿರ್ಲಿಲ್ಲ. ಆದರೆ ಈಗ ಅಂದರೆ ಇದು ಸೆನ್ಸಿಟಿವ್ ಇಶ್ಯೂ ಅಲ್ವಾ ಅಜ್ಜಿ? ಶ್ರೀನೇ ನಂಗೆ ಹೇಳಿದ್ದಾರೆ, ಅವ್ರಿಗೆ ಯಾವ ಅಮ್ಮಂದ್ರ ಮನ್ಸನ್ನು ನೋವ್ಸಕ್ಕೆ ಇಷ್ಟ ಇಲ್ಲ ಅಂತ. ಇದೆಲ್ಲ ಹೇಳೋದಕ್ಕೆ ಕಾಲ ಕೂಡ ಬರಬೇಕು, ಎಲ್ಲ ಅಮ್ಮಂದ್ರು ಒಟ್ಟಿಗೆ ಸೇರಬೇಕು ಅಂತೆಲ್ಲ. ಹಾಗಾದ್ರೆ ಇಷ್ಟರಲ್ಲೇ ಹೇಳ್ತಾನೆ ಅಂತೀಯಾ? ಖಂಡಿತ ಹೇಳ್ತಾರೆ ಅಜ್ಜಿ. ಈ ವೇಳೆ ಇಂಡೈರೆಕ್ಟ್ ಆಗಿ ಹೇಳಿರ್ಬೋದಲ್ಲ. ಹಾಗೆ ಇಂಟೈರೆಕ್ಟ್ ಆಗಿ ಹೇಳೋವಂಥದ್ದೇನು? ಈ ಸಲ ಇಂಥ ಮಾತು ಬಂದ್ರೆ ಕಿವಿ ಹಿಡಿದು ಕೇಳ್ತೀನಿ. ಅಜ್ಜಿ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ. ಎಷ್ಟೊಂದು ಟೈಮ್ ಕೊಡೋಕ್ಕಾಗುತ್ತೆ? ಹೇಳಬೇಡ ಅಂತ ನೀನೇ ಅವನನ್ನೇ ಹಿಡಿದಿಟ್ಟಿದೀಯ ಅಂತ ಕಾಣುತ್ತೆ. ನಿನ್ನ ನಿರ್ಧಾರ ಏನು ಅಂತ ಮೊದಲು ಹೇಳು. ನಾನು ಯಾವತ್ತೂ ಅವ್ರನ್ನ ಮನಸ್ಸಲ್ಲಿ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಅವನಿಗೂ ಹಾಗೆ ಅನಿಸಿರ್ಬೇಕು ತಾನೆ? ಮತ್ತೆ ಬಾಯಿ ಬಿಟ್ಟು ಹೇಳಬೇಕಲ್ಲ. ಇನ್ನೂ ಕಾಯಕ್ಕಾಗಲ್ಲ. ನಾನೇ ಫೋನ್ ಮಾಡಿ ಅವನು ಕೇಳ್ತೀನಿ. 1 ವಾರ ಟೈಮ್ ಕೊಡಿ, ಜಸ್ಟ್ 1 ವೀಕ್. ನಾನೇ ಹೇಳಿಸ್ತೀನಿ. ನನಗೆ ಇದೇ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ಅವನು ಹೇಳಿದ್ರೇನು, ನಾವು ಕೇಳಿದ್ರೇನು? ಅವನಿಗೆ ಪ್ರೀತಿ ಶುರುವಾಗಿದೆ ಅಂತ ನಮಗೂ ಗೊತ್ತು, ಅದರ ಸುಳುವು ನಮಗೂ ಸಿಕ್ಕಿದೆ ಅಂತ ಅವನಿಗೂ ಗೊತ್ತು. ಹೇಳಕ್ಕೇನು? ನೀವೇ ಹೇಳಿದ್ರಲ್ವಾ ಅಜ್ಜಿ, ಶ್ರೀ ಒಪ್ಪಿದ್ರೇನೆ ಈ ಮದುವೆ, ಈ ಸಂಭ್ರಮ ಎಲ್ಲ ಅಂತ. ಅವ್ರ ಸಂತೋಷನೇ ನಿಮ್ಮ ಸಂತೋಷ ಅಂತ. ಈಗ ಅವ್ರು ಹೇಳೋದು ಬೇಕೋ, ನಾನು ಹೇಳೋದು ಬೇಕೋ? ಅವನು ಹೇಳಿದ್ರೆ ಚಂದ ಅಂತಾನೆ ನಾವು ನಿನ್ನ ಶರ್ತಕ್ಕೆ ಒಪ್ಪಿದ್ದು. ಮತ್ತೆ ಇಷ್ಟು ದಿನ ಕಾದಿದ್ರಿ, ಇನ್ನೊಂದು ವಾರ ಕಾಯಕ್ಕಾಗಲ್ವಾ? ಮತ್ತೆ ಈ ವಾರ ದಿನಕ್ಕೆ ಎಷ್ಟು ಬೆಳವಣಿಗೆ ಆಗುತ್ತೆ ನೀವೇ ನೋಡ್ತಾ ಇರಿ. ಹೌದಾ? ಹೌದು ಅಜ್ಜಿ. ಆಯ್ತು, ಆದ್ರೆ ಇನ್ನೊಂದು ವಾರಕ್ಕಿಂತ ಹೆಚ್ಚಾಗಬಾರ್ದು. ಗೊತ್ತಾಯ್ತಾ? ನೆವರ್ ಅಜ್ಜಿ. ಥ್ಯಾಂಕ್ಸ್ ಅ ಲಾಟ್. ಬೇಗ ನಮ್ಮ ಮನೆ ಒಳಗೆ ಬಾ. ಈಗ ಮನಸ್ಸು ತುಂಬಿದೀಯಾ, ಬೇಗ ಮನೆಯನ್ನು ತುಂಬು. ಅದಕ್ಕೆ ಬಳೆ ಕಳಿಸಿದ್ದು ನಿನಗೋಸ್ಕರ. ಈಸ್ಕೊ. ಬೇಕಿದ್ರೆ ನಿಮಗೆ ಬೇರೆ ಬಳೆ ಕೊಡಿಸ್ತೀನಿ, ಇದು ಬೇಡ. ಹಾಗಾದ್ರೆ ಇದು ನಿಮಗಲ್ಲ, ಅವಳಿಗೆ ಅಂತ ತಂದಿದ್ದು. ನೀನು ಬಹಳ ಸ್ವಾಭಿಮಾನಿ. ವಸ್ತುಗಳ ಬಗ್ಗೆ ನಿನಗೆ ಆಸೆ ಇಲ್ಲ ಅಂತ ಕೇಳಿ ನಿನ್ನ ಬಗ್ಗೆ ಪ್ರೀತಿ ಹೆಚ್ಚಾಯಿತು. ಶ್ರೀ ಬಳೆ ಕೊಟ್ಟಾಗ ಈಸ್ಕೊ, ಅದು ನಿನಗೆ ಸೇರಬೇಕು. ಖಂಡಿತ ಇಸ್ಕೋತೀನಿ. ನೀವು ಕೊಟ್ಟಿದ್ದ ಪ್ರಸಾದ ಅಂತ ಇಟ್ಕೋತೀನಿ. ನಮ್ಮ ಶ್ರೀನ ತುಂಬ ಕಾಡಿಸ್ಬೇಡವೆ. ಪಾಪದವನು ಅವನು. ಹಾಗಾದ್ರೆ ನೀನು ದಂತದ ಗೊಂಬೆ.
ಹೆಣ್ಣಿನ ಜೀವನ ಹೆಣ್ಣಿನ ಮನಸ್ಸಿನ ಹಾಗೆ ನಡೆಯಲ್ವೇ? ಗಂಡನ ಆಸೆ ತಕ್ಕ ಹಾಗೆ ನಡೆಯೋದು. ಬಡವ್ರ ಹೆಣ್ಮಕ್ಳ ಜೀವನನೇ ಇಷ್ಟು. ಸಹಿಸ್ಕೊಂಡು ಹೊಂದ್ಕೊಂಡು ಹೋಗಬೇಕು. ಅವ್ನು ನಾಳೆ ನಿನ್ನ ಮದುವೆ ಆಗೋ ಗಂಡ. ಕೈ ಹಿಡಿದ್ರೆ ತಪ್ಪೇನು? ಸಹಿಸ್ಕೊಳ್ಳೋಕೆ ಹೊಂದ್ಕೊಳ್ಳೋಕೆ ಒಂದು ಲಿಮಿಟ್ ಅಂತ ಇರುತ್ತೆ. ಅವ್ನು ನೋಡೋ ನೋಟನೇ ನೆಟ್ಗಿಲ್ಲ. ಸೊಟ್ಟಗಿದೆ ಅವನ ಮನ್ಸು. ಹೌದಪ್ಪ, ಮನಸ್ಸು ಸೊಟ್ಟಗಿರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಅಪ್ಪನ ಕಾಲ ಆಪರೇಷನ್ ಮಾಡಿಸ್ತಾ ಇರೋದು. ಮದುವೆ ಖರ್ಚೆಲ್ಲ ಅವರೇ ವಹಿಸ್ಕೋತಾ ಇರೋದು. ಕೊತ್ತವಾಲಂತರ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ. ಅಮ್ಮ ಪ್ಲೀಸ್ ಕೂಗ್ಬೇಡಿ. ಅಯ್ಯೋ ರಾಮ, ಕೂಗಾಟ ಅಲ್ವೇ ಅದು, ಸಂತ. ಒಳ್ಳೆ ಮಳೆ ಬರೋ ಹೊತ್ತಿನಲ್ಲಿ ರೈತನ ಎತ್ ಸತ್ತು ನೇಗಿಲ್ ಮುರಿದ ಹಾಗೆ ಭಗವಂತ ಕೈ ಎತ್ತು ಕೊಡ್ಬೇಕಾದ್ರೆ ಕೈ ಒಡ್ಡಬೇಕೆ, ಕೈ ಜೋಡಿಸೋದಲ್ಲ. ದೇವ್ರಿಗೆ ಏನು ಸಿಗಲ್ವೇ ನಮಗೆ? ಈಗ ನೀನ್ ಮಾಡ್ಬೇಕಾಗಿರೋದು ಇಷ್ಟೇ ಜಾನ್ವಿ. ನಿನ್ ಗಂಡನ ಮನಸ್ಸಿಗೆ ತಕ್ಕಾಗಿ ನಡ್ಕೊಂಡ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಹೊಸ ಜೋಡಿ ಅಂದಮೇಲೆ ಮೊದಲು ಪಿರಿಪಿರಿ ಇದ್ದೇ ಇರುತ್ತೆ. ಅವ್ರಿಗೆ ತಕ್ಕಂಗೆ ಹೊಂದ್ಕೊಂಡ್ಬಿಟ್ರೆ ಕಷ್ಟನೇ ಇಲ್ಲ. ಹೊಂದ್ಕೊಳ್ಳದೆ ಹೋದ್ರೆ ಸಮಸ್ಯೆ ಬರುತ್ತೆ. ಒಳ್ಳೆ ನೋಟಕ್ಕೂ ಗುಣಕ್ಕೂ ಹೊಂದ್ಕೋಬಹುದು ಕಣೆ. ಹಣಕ್ಕೆ ಬಗ್ಗೋದು ಮಾನವಂತ ಹೆಣ್ಣು ಮಕ್ಕಳಿಗೆ ಕಷ್ಟ. ನೇರವಾಗಿ ಹೇಳ್ಬಿಡ್ರಿ, ಮದ್ವೆ ಆಗ್ಬೇಡ ಮಗಳೇ ಅಂತ. ಇದುವರೆಗೂ ಯಾವ್ದಾದ್ರು ಗಂಡು ಒಪ್ಪಿದಾನ ಇವಳ? ಈಗ ಎಲ್ಲ ಹೊಂದಿದೆ, ಹಾಳು ಮಾಡಬೇಡಿ. ಅಮ್ಮ ಅಪ್ಪನ ಮೇಲೆ ರೇಗಾಡ್ಬೇಡಿ. ಅವ್ರಿಗಿರೋ ನೋವೇ ಸಾಕು. ಅಳಿಯಂದ್ರು ಮದ್ವೆಗೆ ಮುಂಚೆ ಬಂದು ನಿನ್ ಮೇಲೆ ದೂರ ಹೇಳ್ತಾ ಇದ್ರೆ ಚೆನ್ನಾಗಿರಲ್ವೇ ಜಾನ್ವಿ? ಅವ್ರು ಬಂದು ದೂರ ಹೇಳ್ತಾ ಇದ್ರೆ ನನ್ ಮಾನ ಹೋಯ್ತು ಗೊತ್ತಾ? ಇದ್ರಲ್ವಾ ಹೋಗೋದು. ಜಾನ್ವಿ, ಅಪ್ಪ ಈ ನಡುವೆ ಸಖತ್ ಕಾಮಿಡಿ. ನನ್ಗಂತೂ ಒಳ್ಳೆ ಟೈಮ್ ಪಾಸು. ಸಾಕ್ತಿ ಅನ್ನೋದು ಸುಳ್ಳು. ನೀನ್ ಈ ಮನೆಗೆ ಆಧಾರ ಆಗಲ್ವೋ? ಮದನೇ ಎಲ್ಲ, ಸೊಪ್ಪು ಉಪ್ಪು ಅವರೇ. ಅರ್ಥ ಆಯ್ತಾ? ಈ ಮದುವೆ ಸುಸೂತ್ರವಾಗಿ ನಡಿಬೇಕು. ಯಾವುದೇ ವಿಷಯಕ್ಕೂ ಮದನ್ ಅವ್ರ ಮನಸ್ಸಿಗೆ ನೋವಾಗಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಸಾರಿ ರವಿ, ನನ್ನಿಂದಾನೇ ಇದಲ್ಲ. ಇನ್ಮುಂದೆ ಹೀಗಾಗಲ್ಲ. ತುಂಬ ನೋವಾಯ್ತಾ? ಬಿಟ್ರೆ ನೀನು ತಿಂದಿರೋ ನೋವ. ಎಕ್ಸ್ಕ್ಯೂಸ್ ಮಿ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ತುಳಸಿ ವಟಾರ. ತುಳಸಿ ವಟಾರನಾ? ರೋಡ್ ಕ್ರಾಸ್ ಮಾಡಿ ಲೆಫ್ಟ್ ಸೈಡ್ನಲ್ಲಿ ಲೆಫ್ಟಲ್ಲಿ 2ನೇ ಬಿಲ್ಡಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ಯಾರು ನೋಡ್ಬೇಕಿತ್ತಲ್ಲಿ? ಯಾಕೆ? ವಟಾರ ಏನೋ ಕೇಳ್ಕೊಂಡ್ರಿ. ವಟಾರ ಅಂದಮೇಲೆ 10 ಮನೆ ಇರುತ್ತೆ, ಅದಕ್ಕೆ ಕೇಳಿದೆ. ಡೋರ್ ನಂಬರ್ 16. ಜಾನ್ವಿ ಮನೆನಾ? ಹೌದು. ಹಾಗಾದ್ರೆ ನೀವು ಜಾನ್ವಿಗೆ ಬಸ್ ಸ್ಟ್ಯಾಂಡ್ ಫ್ರೆಂಡ್ ಮಿಸ್ಟರ್ ಅಕೌಂಟೆಂಟ್. ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಜಾನ್ವಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ನಿಮ್ಮ ಬಗ್ಗೆ ಜಾನ್ವಿ ಮಾತಾಡ್ದಿರೋ ದಿನಾನೇ ಇಲ್ಲ. ಆ ದೇವ್ರೆ ಕಳ್ಸಿದಾನೆ ಅನ್ಸುತ್ತೆ ನಿಮ್ಮನ್ನ ಜಾನ್ವಿ ಲೈಫ್ಗೆ.
ನೀವು ನನಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಬನ್ನಿ ಟೀ ಕುಡಿತಾ ಮಾತಾಡೋಣ. ನೋ ಥ್ಯಾಂಕ್ಸ್, ನಾನು ಮೊದಲು ಜಾನ್ವಿ ಅವ್ರನ್ನ ಮೀಟ್ ಮಾಡಬೇಕು. ಬಾಯ್, ಥ್ಯಾಂಕ್ಸ್ ಅಗೇನ್. ಎಕ್ಸ್ಕ್ಯೂಸ್ ಮೀ, ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಇಲ್ಲ ಅಂದರೆ ಜಾನ್ವಿ ಲೈಫೇ ಹಾಳಾಗೋಗುತ್ತೆ.